ಸರ್ ಇವತ್ತು ವಾಲ್ಮೀಕಿ ಜಯಂತಿ ದಿವಸ ಎರಡು ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ 2 ಖಾತೆಗಳು ಖಾಲಿ ಇದಾವೆ ಸರ್. ಅಸಮಾಧಾನ ಇದೆ ಸಮುದಾಯಕ್ಕೆ. ಹೇಳಿದಲ್ಲ ಬೆಳಿಗ್ಗೆ ನಿಮ್ಮ ಪ್ರಶ್ನೆಗೆ ಸಿಎಂ ಉತ್ತರ ಕೊಟ್ಟಲ್ಲ, ಆದಷ್ಟು ಬೇಗ ಮಾಡ್ತೀವಿ, ರೀಶಫಲ್ ಆಗ್ತದೆ ಅಂತ ಹೇಳಿದ್ದಾರೆ. ನಾವು ವೇಟ್ ಮಾಡ್ತಾ ಇದೀವಿ, ವೇಟ್ ಮಾಡೋಣ ಹೇಳಿದೀವಿ. ನಾವು ನಾವು ನಿಮ್ ತಟ್ಟಲ್ಲಿ ಏನಕ್ಕೆ ಕಿತ್ಕೊಳಕ್ ಬರೋದಿಲ್ಲ ನಾವು ಉಗ್ರಪ್ಪ ಅವರು ಹೇಳಿದ್ರು, ಬರೋದಾದ್ರೆ ನಿಮ್ದೆಲ್ಲ ಏನ್ ಪರ್ಸೆಂಟ್ ಇದೆ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಇದನ್ನು ಕೂಡ ನಾವು ಮುಂಚೆ ಕೂಡ ಹೇಳಿದೀವಿ ಸುಮಾರು ಸಾರಿ. ನೋಡೋಣ, ಅದಿನ್ನು ಆಗ್ಬೇಕು ಬರ್ಬೇಕು ಬಂದ್ಮ್ಯಾಗ ಚರ್ಚೆ ಮಾಡೋಣ. ಸರ್, ಆಮೇಲೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಗಳು ಒಂದು ದ್ವಂದ್ವ ನಿಲ್ವನ್ನ ಬಿಟ್ಟು ಸ್ಪಷ್ಟಪಡಿಸಬೇಕು ಅನ್ನೋ ಒಂದು ವಿಚಾರವನ್ನ ತಾವು ಕೂಡ ಹೇಳಿದ್ರು. ಹೌದೌದು. ಅದು ಯಾಕೆ ಸರ್ ಹೇಳ್ಬೇಕಲ್ಲ, ಹೈಕಮಾಂಡ್ ಅವ್ರು ಹೇಳ್ಬೇಕು ಇಲ್ಲಿಗೆ ಫುಲ್ ಸ್ಟಾಪ್ ಅಂತ ಹೇಳಿದ್ರೆ ಒಳ್ಳೇದಿಲ್ಲಂದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ಸ್ವಲ್ಪ ಕೆಲಸ ಗೊಂದಲ ಮಾಡ್ಲಿಕ್ಕೆ ಅಧಿಕಾರ ವರ್ಗ ಪಕ್ಷದಲ್ಲಿ ಗೊಂದಲ ಆಗ್ತದ. ಸೊ ಅದಕ್ಕೊಂದು ಫುಲ್ ಸ್ಟಾಪ್ ಆಗ್ಬೇಕು ಬೇಗ ಅಂತ ನಮ್ಮ ಅಭಿಪ್ರಾಯ. ಸರ್, ನಿನ್ನೆ ಹುಬ್ಬಳ್ಳಿಯಲ್ಲಿ ನಿಮ್ಮ ಪರವಾಗಿ ಒಂದಿಷ್ಟು ಘೋಷಣೆಗಳು ಹಾಕಿದ್ರೆ ಕಾರ್ಯಕರ್ತರು, ನೀವು ರೇಸಲ್ಲಿ ಇದ್ದೀರಾ? ಇಲ್ಲ, ಸುಮ್ಮನೆ ಹೆಂಗೆ ಘೋಷಣೆ ಮುಖ್ಯಮಂತ್ರಿ ಆಗ್ತಾರ ನೀವು? ಎಲ್ಲ ಕಡೆ ಕೇಳಿ ಬರ್ತಾ ಘೋಷಣೆ ಎಲ್ಲ ಕಡೆ ಎಲ್ಲರೂ ಕೂಗಿತಾರ, ಕೂಗಿದ ತಕ್ಷಣ ಸಿಎಂ ಆಗೋಲ್ಲ. ಅದು ಸ್ವಲ್ಪ ಘೋಷಣೆ ಅಷ್ಟೇ. ನೀವು ಕೂಡ ಇಲ್ಲ, ಸಾರಿ, ಅದ್ರ ಬಗ್ಗೆ ಈಗಾಗಲೇ ಸಾಕು ಸರಿ ಸ್ಪಷ್ಟಪಡಿಸಿದ್ವಿ. ಅದ್ರ ಬಗ್ಗೆ ಮತ್ತೆ ಹೇಳಲಿಕ್ಕೆ ನಾವು ಹೋಗೋಲ್ಲ. ಸರ್, ಆಮೇಲೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅಧ್ಯಕ್ಷರಿಗೆ ಬದಲಾವಣೆ ಆಗ್ಬೇಕು, ಅವ್ರಿಗೆ ಬೇರೆ ಬೇರೆ ಖಾತೆಗಳಿದೆ, ಒತ್ತಡಗಳಿದೆ. ಈಗ ಅದ್ರ ಬಗ್ಗೆ ನಾವು ಹೇಳಿದೀವಿ, ಅದು ಹೈಕಮಾಂಡ್ ಡಿಸಿಷನ್ ತಗೊಳ್ಬೇಕು, ಅಥವಾ ಅವ್ರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಿದ್ವಿ. ಕಾದ್ ನೋಡೋಣ, ಏನಂತ ವರಿ ಇಲ್ಲ, ನೋಡೋಣ ಯಾವಾಗ ಮಂತ್ರಿಮಂಡಲ ಆಗ್ತದೆ ಕಾದ್ ನೋಡೋಣ. 2 ರೀತಿ ಡಿಮಾಂಡ್ ಮಾಡಿದೀವಿ. ಸೊ ಆದಷ್ಟು ಈ ಸಮುದಾಯ ಕೊಡಬೇಕಂತ ಕಾದ್ ನೋಡೋಣ. ಪಾರ್ಟಿ ಅವ್ರಿಗೆ ಬಿಟ್ಟಿದ್ದು ಯಾವಾಗ ಮಾಡ್ತಾರಂತ. KN ರಾಜಣ್ಣವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಸಿಎಂ ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಂದು ಹೇಳ್ಕೊಬಹುದು, ಕೆಲವೊಂದು ಹೇಳ್ಕೊಳಕ್ ಆಗಲ್ಲ ಅಂತ. ರಾಜಕೀಯ ಹಂಗಿದ್ದಾರೆ ಎಲ್ಲ ಹೇಳಕ್ ಆಗೋಲ್ಲ.